ಒಂದು ಹೋಟೆಲಿಗೆ 5 ಜನ ಸ್ನೇಹಿತರು ಹೋಗ್ತಾರೆ. ಕಾಫಿ ಹೇಳ್ತಾರೆ. ಅಷ್ಟು ಜನಕ್ಕೆ ಕಾಫಿ ಬರುತ್ತೆ. ಎಲ್ಲರೂ ಅವರವರ ಕಪ್ ಕಾಫಿಯನ್ನು ತಗೊಂಡು ಕುಡಿತಾರೆ. ಕಡೆಗೆ ಬಿಲ್ ಕೊಟ್ಟು ಹೊರಕ್ಕೆ ಬರ್ತಾರೆ. ಇನ್ನೊಂದು ಸೀನ್. ಇದನ್ನೇ 5 ಜನ ಹೋಟೆಲಿಗೆ ಹೋಗಿ ಕಾಫಿ ಆರ್ಡರ್ ಮಾಡ್ತಾರೆ. ಕಾಫಿ ಬರುತ್ತೆ. ಅದರಲ್ಲಿ ಒಬ್ಬರು ಎಲ್ಲರಿಗೂ ಕಾಫಿಯನ್ನು ಕೊಟ್ಟು ತಾನು ಲಾಸ್ಟಲ್ಲಿ ಕುಡಿತಾರೆ. ತನ್ನ ಕಪ್ಪನ್ನು ಲಾಸ್ಟಲ್ಲಿ ತಗೋತಾರೆ. ಈ ಎರಡರ ನಡುವೆ ಒಂದು ಡಿಫರೆನ್ಸ್ ಇದೆ. ಮೊದಲನೇದರಲ್ಲಿ ಎಲ್ಲರೂ ಅವರವರ ಭಾಗವನ್ನು ಅವ್ರು ನೋಡ್ಕೋತಾರೆ. ಎರಡನೇದರಲ್ಲಿ ಒಬ್ಬರಿಗೆ ತಾಯಿಯ ತಂದೆಯ ಮನಸ್ಥಿತಿ ಇರುತ್ತೆ. ಅವರು ಎಲ್ಲರಿಗೂ ಕೊಟ್ಟು ತಗೋತಾರೆ. ಒಂದು ಲಾಜಿಕ್. ಕೊಟ್ಟು ತಗೊಳ್ಳುವ ಖುಷಿ, ಕೊಟ್ಟು ತಗೊಳ್ಳೋದ್ರಲ್ಲಿರುವಂತಹ ದೊಡ್ಡತನ ನಾವೇ ತಗೊಂಡಾಗ ಬರಲ್ಲ. ಅರ್ಥ ಮಾಡ್ಕೋಬೇಕು. 2 ಸೆಕೆಂಡಿನ ನಂತರ ನನಗೂ ಕಾಫಿ ಸಿಗುತ್ತೆ. 5 ಕಾಫಿಯನ್ನು ಆರ್ಡರ್ ಮಾಡಿದ್ದೀವಿ. 4 ಜನಕ್ಕೆ ಕೊಟ್ಟು ಕಡೆಯದಾಗಿ ನಾನು ತಗೊಂಡಾಗ ಕಾಫಿ ಆರು ಹೋಗಲ್ಲ. ಆ ಕಾಫಿಯ ರುಚಿ ಜಾಸ್ತಿ ಆಗೋದು ಯಾವಾಗ ಅಂತಂದರೆ 4 ಜನಕ್ಕೆ ಕೊಟ್ಟು ತಗೊಂಡಾಗ. ಅಂತಹವರು ಯಾವಾಗಲೂ ಲೀಡರ್ಸ್ ಆಗ್ತಾರೆ. ಪಾಸಿಟಿವ್ ಲೀಡರ್ಸ್ ಆಗ್ತಾರೆ. ಟ್ರೆಂಡ್ ಸೆಟ್ ಮಾಡ್ತಾರೆ. ಧನ್ಯವಾದ.